ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನಂಬಲಾಗದ ಕೆಲವು ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಕ್ ಐಲ್ಯಾಂಡ್ ಅಂದ ತಕ್ಷಣ ನಮಗೆ ಬ್ರೆಜಿಲ್ನಲ್ಲಿರುವ ಸ್ನೇಕ್ ಐಲ್ಯಾಂಡ್ ನೆನಪಿಗೆ ಬರುತ್ತೆ. ಈ ಐಲ್ಯಾಂಡ್ ಎಲ್ಲ ವಿಷಪೂರಿತವಾದ ಹಾವುಗಳಿಂದ ತುಂಬಿರುತ್ತೆ. ಆದರೆ ಈ ಒಂದು ದ್ವೀಪದಲ್ಲಿ ಯಾರೂ ಕೂಡ ಇರೋದಿಲ್ಲ. ಇದು ಒಂದು ನಿಷೇಧಿತ ಪ್ರದೇಶ. ಈ ಪ್ರದೇಶವನ್ನು ರಿಸರ್ಚ್ಗಾಗಿ ವಿಜ್ಞಾನಿಗಳು ಮಾತ್ರ ಬಳಸ್ಕೊಳ್ತಿದ್ದಾರೆ. ಅಂದರೆ ಅಲ್ಲಿರುವ ಹಾವುಗಳ ವಿಷವನ್ನು ಶೇಖರಿಸಿ ಅದಕ್ಕೆ ಆಂಟಿವೆನಮನ್ನು ತಯಾರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಸ್ನೇಕ್ ಐಲ್ಯಾಂಡ್ ಕೇವಲ ಬ್ರೆಜಿಲ್ನಲ್ಲಿ ಮಾತ್ರ ಅಲ್ಲ, ಜಪಾನ್ನಲ್ಲೂ ಕೂಡ ಇದೆ. ಹೌದು, ಜಪಾನ್ನ ಅಮಾಮಿ ಓಶಿಮಾ ಅನ್ನೋ ಐಲ್ಯಾಂಡ್ನಲ್ಲಿ ವಿಷಪೂರಿತವಾದ ಹಾವುಗಳು ಇವೆ. ಈ ಹಾವಿನ ಹೆಸರು ಹಬು ಸ್ನೇಕ್. ಅಂದರೆ ನಮ್ಮ ಕಡೆ ಮಂಡಲದ ಹಾವು ಅಂತ ಇರುತ್ತೆ ಅಲ್ವಾ, ಅದೇ ರೀತಿ ಇದು ಕೂಡ. ಈ ವೈಪರ್ ಹಾವುಗಳಲ್ಲಿ ತುಂಬ ಜಾತಿಗಳು ಇವೆ, ಅದರಲ್ಲಿ ಇದು ಕೂಡ ಒಂದು. ಇದರ ವಿಷ ತುಂಬ ಭಯಂಕರವಾದದ್ದು. ಇದರ ಕಡಿತಕ್ಕೆ ಒಳಗಾದರೆ ಮನುಷ್ಯ ಸಾಯೋದು ಖಂಡಿತ. ಇದು ಮೆದುಳು ಮತ್ತು ನರಮಂಡಲದ ಮೇಲೆ ತುಂಬ ಪ್ರಭಾವವನ್ನು ತೋರಿಸುತ್ತೆ. ಈ ರೀತಿ ಜಪಾನ್ನ ಅಮಾಮಿ ಓಶಿಮಾ ದ್ವೀಪದಲ್ಲಿ ಇದ್ದ ಜನರು ಈ ಹಾವಿನ ಕಡಿತಕ್ಕೆ ಬಲಿಯಾಗ್ತಿದ್ರು. ಪ್ರತಿ ತಿಂಗಳು ನೂರಾರು ಜನ ಈ ಹಾವುಗಳಿಂದ ಸಾಯುತ್ತಿದ್ದರು. ಈ ಹಾವುಗಳ ಭಯದಿಂದ ಅಲ್ಲಿನ ಜನರು ಮನೆಯಿಂದ ಈಚೆ ಬರೋದಕ್ಕೆ ಭಯ ಪಡ್ತಿದ್ರು, ವ್ಯವಸಾಯ ಮಾಡೋದಕ್ಕೂ ಕೂಡ ಭಯ ಪಡ್ತಿದ್ರು. ಇದನ್ನು ನೋಡಿದ ಅಲ್ಲಿನ ಸರ್ಕಾರ ಇದಕ್ಕಾಗಿ ಒಂದು ಪರಿಹಾರವನ್ನು ಹುಡುಕಬೇಕು ಅಂತ ಪ್ಲ್ಯಾನ್ ಮಾಡುತ್ತೆ. ಈ ರೀತಿ 25 ವರ್ಷಗಳ ಹಿಂದೆ, ಅಂದರೆ 1999ರಲ್ಲಿ ಅವುಗಳನ್ನು ನಿಯಂತ್ರಿಸಲು, ಅವುಗಳ ಸಂಖ್ಯೆಯನ್ನು ಕಮ್ಮಿ ಮಾಡಲು ಆ ಪ್ರದೇಶದಲ್ಲಿ ಮುಂಗಸಿಗಳನ್ನು ಬಿಡಬೇಕು ಅಂತ ಅಲ್ಲಿನ ವಿಜ್ಞಾನಿಗಳು ಪ್ಲ್ಯಾನ್ ಮಾಡುತ್ತಾರೆ. ಸಾಮಾನ್ಯವಾಗಿ ಮುಂಗಸಿಗಳು ಮತ್ತು ಹಾವುಗಳು ಬದ್ಧ ಶತ್ರುಗಳು. ಹಾವುಗಳು ಕಾಣಿಸಿದರೆ ಸಾಕು, ಮುಂಗಸಿಗಳು ತಕ್ಷಣ ಅವುಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದೇ ರೀತಿ ಹಾವಿನ ವಿಷ ಮುಂಗಸಿಗೆ ಏನೂ ಮಾಡೋದಿಲ್ಲ. ಇದರ ಕಾರಣದಿಂದ ಅಲ್ಲಿನ ವಿಜ್ಞಾನಿಗಳು ಈ ಐಲ್ಯಾಂಡ್ನಲ್ಲಿ ಮುಂಗಸಿಗಳನ್ನು ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದೇ ರೀತಿ ಸಾವಿರಾರು ಮುಂಗಸಿಗಳನ್ನು ಆ ದ್ವೀಪದಲ್ಲಿ ಬಿಡ್ತಾರೆ. ಈ ರೀತಿ ತುಂಬ ದಿನಗಳು ಕಾದು ನೋಡ್ತಾರೆ. ಆದರೆ ಅವರ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ. ಏಕೆ ಅಂದರೆ ಸಾಮಾನ್ಯವಾಗಿ ಮುಂಗಸಿಗಳು ಬೆಳಗಿನ ಸಮಯದಲ್ಲಿ ಬೇಟೆಯಾಡುತ್ತೆ, ಅಂದರೆ ಬೆಳಗಿನ ಸಮಯದಲ್ಲಿ ಚುರುಕಾಗಿ ಇರುತ್ತೆ. ಆದರೆ ಆ ದ್ವೀಪದಲ್ಲಿರುವ ಹಾವುಗಳು ಮಾತ್ರ ರಾತ್ರಿ ಸಮಯದಲ್ಲಿ ಚುರುಕಾಗಿರುತ್ತೆ, ರಾತ್ರಿ ಸಮಯದಲ್ಲೇ ಬೇಟೆಯಾಡುತ್ತೆ. ಇದರ ಕಾರಣದಿಂದ ಆ ಮುಂಗಸಿಗಳು ಹಾವುಗಳನ್ನು ನಿಯಂತ್ರಿಸುವುದರಲ್ಲಿ ಫೇಲ್ ಆಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ಅಲ್ಲಿ ಇದ್ದ ಸಾವಿರಾರು ಮುಂಗಸಿಗಳು ಆಹಾರಕ್ಕಾಗಿ ಆ ದ್ವೀಪದಲ್ಲಿ ಇದ್ದ ಇಲಿಗಳು, ಮೊಲಗಳು, ಪಕ್ಷಿಗಳನ್ನು ಬೇಟೆಯಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ದ್ವೀಪದಲ್ಲಿ ಇದ್ದ ಸಣ್ಣ ಪುಟ್ಟ ಪ್ರಾಣಿಗಳನ್ನು ಬೇಟೆಯಾಡಲು ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ರೈತರ ಹೊಲಗಳನ್ನು ನಾಶ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಮುಂಗಸಿಗಳ ಕಾರಣದಿಂದ ಅಲ್ಲಿರುವ ಮೊಲಗಳ ಸಂಖ್ಯೆ ಪೂರ್ತಿಯಾಗಿ ಕಮ್ಮಿಯಾಗಿ ಹೋಗುತ್ತೆ. ಅವು ಅಳಿವಿನ ಅಂಚಿಗೆ ಸೇರಿಕೊಳ್ಳುತ್ತೆ. ಇದರಿಂದ ಅಲ್ಲಿನ ಸರ್ಕಾರ ಮುಂಗಸಿಗಳನ್ನು ತೊಲಗಿಸಬೇಕು ಅಂತ ಪ್ಲ್ಯಾನ್ ಮಾಡುತ್ತೆ. ಇದಕ್ಕಾಗಿ ವಿವಿಧ ರೀತಿಯ ಪ್ಲ್ಯಾನ್ಸನ್ನು ಮಾಡುತ್ತೆ. ನಾಯಿಗಳನ್ನು ಬಿಟ್ಟು ಅದನ್ನು ನಾಶ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಆದರೆ ನಾಯಿಗಳು ಕೂಡ ಹಾವುಗಳ ಕಡಿತಕ್ಕೆ ತುತ್ತಾಗಿ ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನೂ ಮಾಡಲು ಸಾಧ್ಯವಾಗದೆ ಅವುಗಳನ್ನು ಮನುಷ್ಯರೇ ಹಿಡಿಬೇಕು ಅಂತ ಅವುಗಳಿಗಾಗಿ ಟ್ರ್ಯಾಪ್ಸನ್ನು ಸೆಟ್ ಮಾಡ್ತಾರೆ. ಈ ರೀತಿ ಕಳೆದ 20 ವರ್ಷಗಳಿಂದ ಸುಮಾರು 35,000 ಮುಂಗಸಿಗಳನ್ನು ಹಿಡಿದು ಅಥವಾ ಅವುಗಳನ್ನು ಸಾಯಿಸಿ ಆ ಪ್ರದೇಶದಿಂದ ತೊಲಗಿಸ್ತಾರೆ. ಅದೇ ರೀತಿ ಅಲ್ಲಿನ ಜನ ಮುಂಗಸಿಗಳ ಜೊತೆ ಹಾವುಗಳನ್ನು ಕೂಡ ನಾಶ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ ಅಲ್ಲಿನ ಸರ್ಕಾರ ಆ ಹಾವಿನ ವಿಷಕ್ಕೆ ಆಂಟಿವೆನಮನ್ನು ಕಂಡುಹಿಡಿಯುತ್ತೆ. ಈ ರೀತಿ 25 ವರ್ಷಗಳ ಹಿಂದೆ ಒಂದು ತಿಂಗಳಿಗೆ 100 ಜನ ಹಾವಿನ ಕಡಿತಕ್ಕೆ ಬಲಿಯಾಗ್ತಿದ್ರೆ, ಈಗ ಕೇವಲ ವರ್ಷಕ್ಕೆ 60 ಜನ ಮಾತ್ರ ಹಾವಿನ ಕಡಿತಕ್ಕೆ ಬಲಿಯಾಗ್ತಿದ್ದಾರೆ. ಹಾವುಗಳನ್ನು ನಾಶ ಮಾಡಲು ಮುಂಗಸಿಗಳನ್ನು ಬಿಟ್ಟರೆ, ಮುಂಗಸಿಗಳನ್ನು ನಾಶ ಮಾಡಲು ಮನುಷ್ಯರನ್ನು ಬಿಡಬೇಕಾಯಿತು. ಇದೇ ಪ್ರಕೃತಿಯ ವಿಸ್ಮಯ. ಈ ಒಂದು ಘಟನೆ ನಮಗೆ ಒಂದು ಮುಖ್ಯವಾದ ಪಾಠವನ್ನು ಕಲಿಸುತ್ತೆ. ಅದೇನು ಅಂದರೆ, ಪರಿಸರದ ಸಮಸ್ಯೆಗೆ ತಕ್ಷಣದ ಪರಿಹಾರಗಳು ಯಾವತ್ತೂ ಒಳ್ಳೆಯದಲ್ಲ. ಯಾವ ಪರಿಹಾರವನ್ನು ಆಯ್ಕೆ ಮಾಡಬೇಕು ಅಂದರೂ ಮೊದಲು ಆ ಪ್ರದೇಶದ ಜೈವಿಕ ವ್ಯವಸ್ಥೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆನಂತರ ಆ ಪ್ರದೇಶದ ಪರಿಸರವನ್ನು ಅಥವಾ ಪ್ರಾಣಿ ಪಕ್ಷಿಗಳನ್ನು ಬದಲಾಯಿಸುವ ಪ್ರಯತ್ನವನ್ನು ಮಾಡಬೇಕು. ಇಲ್ಲ ಅಂದರೆ ಆಹಾರ ಚಕ್ರಕ್ಕೆ ದೊಡ್ಡ ಸಮಸ್ಯೆಯಾಗುತ್ತೆ. ಇದರಿಂದ ದೊಡ್ಡ ಪರಿಣಾಮಗಳೇ ಉಂಟಾಗುತ್ತೆ. ಅದು ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ನೇರವಾಗಿ ನಮ್ಮ ಮೇಲೆ ಕೂಡ ಪ್ರಭಾವ ಬೀರುತ್ತೆ. 2012ರಲ್ಲಿ ನಾರ್ವೆಯಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಅದೇನು ಅಂದರೆ, ನಾರ್ವೆಯ ಈಸ್ಟ್ ಕೋಸ್ಟ್ನಲ್ಲಿ
2012 ಜನವರಿಯಲ್ಲಿ ಲಕ್ಷಾಂತರ ಮೀನುಗಳು ಸಮುದ್ರದಿಂದ ತೀರಕ್ಕೆ ಬಂದು ಬಿದ್ದಿರುತ್ತೆ. ಆ ಮೀನುಗಳೆಲ್ಲ ಸತ್ತೋಗಿರುತ್ತೆ. ಆದರೆ ಆ ಮೀನುಗಳು ಸಮುದ್ರ ತೀರಕ್ಕೆ ಬರೋದಕ್ಕೆ ಕಾರಣ ಏನು, ಅವು ಸಾಯೋದಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಇರುವ ಮೀನುಗಳು ತುಂಬ ಚಿಕ್ಕವು. ಅವು 100ರಿಂದ 200 ಗ್ರಾಂ ತೂಕ ಮಾತ್ರ ಇರುತ್ತೆ. ಈ ರೀತಿ ಸುಮಾರು 20 ಟನ್ನಷ್ಟು ಮೀನುಗಳು ಸಮುದ್ರ ತೀರಕ್ಕೆ ಬಂದು ಬಿದ್ದಿರುತ್ತೆ. ಆ ಬೀಚ್ನಲ್ಲಿ ಓಡಾಡೋದಕ್ಕೆ ಜಾಗ ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಮೀನುಗಳಿಂದ ಬೀಚ್ ತುಂಬಿರುತ್ತೆ. ಇದರ ಬಗ್ಗೆ ಅಧ್ಯಯನ ಮಾಡಿದ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ಸಮುದ್ರದಲ್ಲಿರುವ ತಿಮಿಂಗಿಲಗಳು ಈ ಚಿಕ್ಕ ಮೀನುಗಳ ಮೇಲೆ ಅಟ್ಯಾಕ್ ಮಾಡಿದ ಕಾರಣ ಅವು ಭಯದಿಂದ ತೀರಕ್ಕೆ ಬಂದು ಸ್ಟ್ರಕ್ ಆಗಿ ಅಲ್ಲೇ ಸತ್ತೋಗಿರಬಹುದು ಅಂತ. ಅದೇ ರೀತಿ ದೊಡ್ಡ ದೊಡ್ಡ ಅಲೆಗಳಿಗೆ ಸಿಕ್ಕಿ ಈ ರೀತಿ ತೀರಕ್ಕೆ ಬಂದು ಮತ್ತೆ ಹೋಗಲು ಸಾಧ್ಯವಿಲ್ಲದೆ ಇಲ್ಲೇ ಸತ್ತೋಗಿರ್ಬೋದು ಅಂತ ಹೇಳ್ತಾರೆ. ಆದರೆ ಇದಕ್ಕೆ ನಿಜವಾದ ಕಾರಣ ಏನು ಅಂತ ಯಾರಿಂದಲೂ ಹೇಳಲು ಸಾಧ್ಯವಾಗಲಿಲ್ಲ. ನಂತರ ಮರುದಿನ ಬೆಳಗ್ಗೆ ಬಂದು ನೋಡಿದ್ರೆ ಆ ತೀರದಲ್ಲಿ ಒಂದು ಮೀನು ಕೂಡ ಇಲ್ಲ. ಇದನ್ನು ನೋಡಿದ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಅಲ್ಲಿ ಏನು ನಡೀತಿದೆ ಅಂತ ಯಾರಿಗೂ ಅರ್ಥ ಆಗಲಿಲ್ಲ. ಆಗ ವಿಜ್ಞಾನಿಗಳು ಇದಕ್ಕೂ ಕೂಡ ಒಂದು ಕಾರಣ ಹೇಳ್ತಾರೆ. ದೊಡ್ಡ ದೊಡ್ಡ ಅಲೆಗಳ ಕಾರಣದಿಂದ ಮತ್ತೆ ಅವು ಸಮುದ್ರಕ್ಕೆ ಕೊಚ್ಚಿ ಹೋಗಿವೆ ಅಂತ ಹೇಳ್ತಾರೆ. ಇದು ಮಾತ್ರ ಸತ್ಯ. ಆದರೆ ಅವು ಸಮುದ್ರ ತೀರಕ್ಕೆ ಹೇಗೆ ಬಂದವು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು 2012ರಲ್ಲಿ ಪ್ರಪಂಚದಲ್ಲಿ ಒಂದು ಭಯಾನಕವಾದ ಸುದ್ದಿ ಹರಡುತ್ತಿತ್ತು. ಅದೇ 2012 21 ಡಿಸೆಂಬರ್ನಲ್ಲಿ ಪ್ರಪಂಚ ಪ್ರಳಯ ಆಗುತ್ತೆ ಅಂತ. ಈ ಒಂದು ಮೀನುಗಳ ಘಟನೆಯನ್ನು ನೋಡಿ ತುಂಬ ಜನ ಇದು ಪ್ರಳಯದ ಮುನ್ಸೂಚನೆ ಅಂತ ಪ್ರಚಾರ ಮಾಡುತ್ತಾರೆ. ಆದರೆ ಅದು ನಿಜ ಆಗಲಿಲ್ಲ ಬಿಡಿ. ಇನ್ನು ಈ ಪ್ರಪಂಚದಲ್ಲಿರುವ ಪ್ರತಿ ಜೀವರಾಶಿಗೂ ಅದರದೇ ಆದಂಥ ಅದ್ಭುತ ಶಕ್ತಿ ಇರುತ್ತೆ. ಅದು ಭೂಮಿ ಮೇಲೆ ವಾಸಿಸುವ ಪ್ರಾಣಿಯಾಗಿರಬಹುದು, ನೀರಿನಲ್ಲಿ ವಾಸಿಸುವ ಜಲಚರಗಳಾಗಿರಬಹುದು, ಆಕಾಶದಲ್ಲಿ ಹಾರುವ ಪಕ್ಷಿಗಳಾಗಬಹುದು, ಅಥವಾ ನಮ್ಮ ಕಣ್ಣಿಗೆ ಕಾಣದೇ ಇರುವ ಸೂಕ್ಷ್ಮಾಣುಜೀವಿಗಳಾಗಿರಬಹುದು. ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಯಾವುದೋ ಒಂದು ಅದ್ಭುತ ಶಕ್ತಿಯನ್ನು ಕೊಟ್ಟು ಆ ಭಗವಂತ ಈ ಭೂಮಿ ಮೇಲೆ ಬಿಟ್ಟಿದ್ದಾನೆ. ಇವು ನೋಡೋದಕ್ಕೆ ಬೇರೆ ಬೇರೆ ರೀತಿಯಾಗಿ ಕಾಣಿಸಿದರೂ, ಒಂದಕ್ಕೆ ಒಂದು ಸಂಬಂಧವಿಲ್ಲ ಅನ್ನೋ ರೀತಿ ಅನಿಸಿದರೂ, ಇವುಗಳ ಮಧ್ಯೆ ಯಾರೂ ಕೆಡಿಸಲಾಗದ, ಬಿಡಿಸಲಾಗದ ಒಂದು ಅದ್ಭುತವಾದ ಸಂಬಂಧ ಇರುತ್ತೆ. ಈ ಸಂಬಂಧಕ್ಕೆ ಏನಾದರೂ ಧಕ್ಕೆ ಬಂದರೆ ಪೂರ್ತಿ ಭೂಮಿ ಮೇಲೆ ಇರುವ ಜೀವರಾಶಿ ಮೇಲೆ ದೊಡ್ಡ ಪ್ರಭಾವವೇ ಬೀರುತ್ತೆ. ಅಂದರೆ ಸೈನ್ಸ್ ಪ್ರಕಾರ ಹೇಳಬೇಕು ಅಂದರೆ ಇವುಗಳ ಮಧ್ಯೆ ಆಹಾರ ಚಕ್ರ ಎಂಬ ಒಂದು ಅದ್ಭುತ ಶಕ್ತಿ ಇರುತ್ತೆ. ಇದಕ್ಕೆ ಏನಾದರೂ ತೊಂದರೆ ಬಂದರೆ ಖಂಡಿತ ಇವೆಲ್ಲ ಅಪಾಯ ಅಂಚಿಗೆ ಸೇರಿಕೊಳ್ಳುತ್ತೆ. ಈಗ ನಿಮಗೆ ಅನಿಸ್ಬಹುದು, ಈ ಭೂಮಿ ಮೇಲೆ ಅದ್ಭುತ ಶಕ್ತಿ ಇರುವ ಜೀವಿ ಅಂದರೆ ಅದು ಮನುಷ್ಯ ಅಂತ. ಇದು ನಿಜಾನೇ ಆಗಿದ್ರೂ ಈ ಒಂದು ಅದ್ಭುತವಾದ ಶಕ್ತಿಯನ್ನು ಮಾನವನು ತನ್ನ ಉಳಿವಿಗಾಗಿ ಅಲ್ಲದೆ ಪ್ರಕೃತಿಯ ನಾಶಕ್ಕಾಗಿ ಬಳಸುತ್ತಿರುವುದು ಒಂದು ದೊಡ್ಡ ದುರಂತ. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.